ವಿಧಾನಸೌಧಕ್ಕೂ ಕೂಡ ಮಳೆ ನೀರು ನುಗ್ಗು ಬಿಟ್ಟಿದೆ. ನೋಡಿ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಆರ್ ಅಶೋಕ್ ಅವರ ಕೊಠಡಿಯಲ್ಲೂ ನೀರು ತುಂಬಿಕೊಂಡು ಬಿಟ್ಟಿದೆ. ವಿಧಾನಸೌಧಕ್ಕೆ ಮಳೆ ನೀರು ನುಗ್ಗಿದೆ. ಕೆಲವೇ ಕ್ಷಣಗಳಲ್ಲಿ ಮಳೆ, ಕಳೆದ ಒಂದೂವರೆ ಗಂಟೆನಲ್ಲಿ ಹೊಡೆದಿರ್ತಕ್ಕಂತ ಮಳೆ ತಾಪಕ್ಕೆ, ಬಿರು ಬಿಸಿಲಿನ ಒಂದು ಶೆಕೆಗೆ ಬೆಂಗಳೂರಿನ ಜನ ಒಂದು ರೀತಿ ಸುಸ್ತಾಗಿದ್ರು. ಆದರೆ ಆ ಬೆಂಗಳೂರಿನ ಜನಕ್ಕೆ ಎಲ್ಲೊಂದು ರೀತಿ ತಂಪೆರೆಯುವಂತ ಕೆಲಸವನ್ನ ಇವತ್ತು ಮಳೆರಾಯ ಮಾಡಿರುವಂತದ್ದು. ಆದ್ರೆ ವಿಧಾನಸೌಧದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡೋದಾದ್ರೆ, ಈಗಾಗಲೇ ವಿಧಾನಸೌಧದ ಸುತ್ತಮುತ್ತಲು ಪಶ್ಚಿಮ ದ್ವಾರ ಆಗಿರ್ಬೋದು, ಪೂರ್ವ ದ್ವಾರ ಆಗಿರ್ಬೋದು, ಎಲ್ಲವೂ ಕೂಡ ನೀರು ಒಳನುಗ್ಗುವಂತ ಕೆಲಸ ಆಗಿದೆ. ಒಂದು ಕಡೆಗೆ ಕೆರೆಯಂತಾಗುವಂತ ಪರಿಸ್ಥಿತಿಗಳು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಈಗ ನಾನಿರುವಂತದ್ದು ವಿಧಾನಸೌಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯ ಮುಂಭಾಗ ಇದ್ದೀನಿ. ಈ ಒಂದು ಆರ್ ಅಶೋಕ್ ಅವರ ಕಚೇರಿಯ ಮುಂಭಾಗದಲ್ಲಿ ಒಂದು ಇಡೀ ವಿಧಾನಸೌಧದ ಕಾರಿಡಾರ್ ಏನಿದೆ ಸಂಪೂರ್ಣ ನೀರುಮಯ ಆಗಿರುವಂತದ್ದು. ನೀರು ನಿಂತು ಯಾವ ಕಡೆ ಹೋಗ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಬೀಸಿದಂತಹ ಗಾಳಿಗೆ ಏನು ಪ್ರತಿ ಕಚೇರಿಯ ಮುಂಭಾಗದಲ್ಲಿ ಬೋರ್ಡ್ಗಳನ್ನ, ನಾಮಫಲಕಗಳನ್ನೇನು ಹಾಕಿರ್ತಾರೆ, ಆ ನಾಮಫಲಕಗಳು ಕೂಡ ಜೋತು ಬೀಳುವ ರೀತಿಯಲ್ಲಿಯೇ ಒಂದು ಬಿರುಗಾಳಿ ಬೀಸಿದಂತಾಗಿರುವಂತದ್ದು. ಮತ್ತು ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಇಂಥದ್ದೇ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ನಾನೀಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ಚೇಂಬರ್ ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ನಿಮ್ಗೆ ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ತಮ್ಮ ಕಾಲ್ಗಳ ಮೂಲಕ ನೀರನ್ನ ಆಚೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಕಚೇರಿ ಒಳಗಡೆ ಹೋಗ್ತಾ ಇರುವಂತದ್ದು. ಇಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಂದಂತ ಸಂದರ್ಭದಲ್ಲಿ ಒಂದು ಕಡೆಗೆ ಸಭೆಯನ್ನ ನಡೆಸುವಂತದ್ದಾಗಿರ್ಬೋದು, ಅಥವಾ ಬಂದಂತ ಜನರನ್ನ ಭೇಟಿ ಮಾಡುವಂತದ್ದು, ಇಲ್ಲಿ ಕಾರ್ಯಾಲಯಗಳದ್ದೇನಾದ್ರೂ ಕೆಲಸ ಇದ್ರೆ ಇಲ್ಲಿ ಕುಳಿತುಕೊಂಡು ಮಾಡ್ತಾರಂತದ್ದು. ಆದ್ರೆ ಇಲ್ಲಿ ಮಳೆ ಬಂದಿರುವಂತಹ ಅಬ್ಬರಕ್ಕೆ ಇಡೀ ಕಚೇರಿಯಲ್ಲಿ ನೀರು ತುಂಬಿಕೊಂಡಿದೆ. ಒಂದು ರೀತಿ ಕೆರೆಯ ವಾತಾವರಣ ಇಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು. ಒಂದ್ ಕಡೆಗೆ ಇಲ್ಲಿ ಹಾಲ್ನಲ್ಲೇ ಕೆಲ ನೀರು ತುಂಬಿಕೊಂಡಿದೆ. ಮತ್ತೊಂದು ಕಡೆಗೆ ಇಲ್ಲಿ ಆಂಟಿ ಚೇಂಬರ್ ಏನಿದೆ ಅಲ್ಲಿ ಒಳಗಡೆ ನೀರು ಹೋಗದೆ ಇದ್ರೂ ಕೂಡ ಒಂದಷ್ಟು ಸಣ್ಣ ಪುಟ್ಟದ ಗಲೀಜಾಗುವಂತದ್ದು ಕೂಡ ಇಲ್ಲಿ ಕಂಡು ಸಿಗ್ತಾ ಇದೆ. ಇಲ್ಲಿರುವಂತದ್ದು ಏನಂತ ಹೇಳಿದ್ರೆ, ಈಗ ತುಂಬಿಕೊಂಡಿರುವಂತಹ ನೀರನ್ನ ಆಚೆ ಹಾಕುವಂತಹ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿ ಮಾಡ್ತಾರಂತದ್ದು. ಒಟ್ಟಾರೆಯಾಗಿ ಇವತ್ತು ಆಗಿರುವಂತಹ ಮಳೆಗೆ ಇಡೀ ವಿಧಾನಸೌಧದಲ್ಲಿ ನೀರ್ಮಯ ಆಗಿದೆ. ಒಂದು ಕಡೆಗೆ ಒಂದು ಗೇಟಿನ ಆವರಣದಲ್ಲೂ ಕೂಡ ನೀರು ನಿಲ್ಲುವಂತದ್ದು, ಮತ್ತೊಂದು ಕಡೆಗೆ ಎಲ್ಲಾ ಕಚೇರಿಗಳಿಗೂ ಕೂಡ ನೀರು ನುಗ್ಗುವಂತದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಮಳೆ ವಿಧಾನಸೌಧದ ಸುತ್ತಮುತ್ತಲು ಒಂದು ರೀತಿ ತಂಪೆರೆದ್ರೆ, ಮತ್ತೊಂದು ರೀತಿ ಕಚೇರಿ ಒಳಗಡೆನೂ ಕೂಡ ನೀರು ನುಗ್ಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ವಿಧಾನಸೌಧಕ್ಕೂ ಕೂಡ ಮಳೆ ನೀರು ನುಗ್ಗು ಬಿಟ್ಟಿದೆ. ನೋಡಿ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಆರ್ ಅಶೋಕ್ ಅವರ ಕೊಠಡಿಯಲ್ಲೂ ನೀರು ತುಂಬಿಕೊಂಡು ಬಿಟ್ಟಿದೆ. ವಿಧಾನಸೌಧಕ್ಕೆ ಮಳೆ ನೀರು ನುಗ್ಗಿದೆ. ಕೆಲವೇ ಕ್ಷಣಗಳಲ್ಲಿ ಮಳೆ, ಕಳೆದ ಒಂದೂವರೆ ಗಂಟೆನಲ್ಲಿ ಹೊಡೆದಿರ್ತಕ್ಕಂತ ಮಳೆ ತಾಪಕ್ಕೆ, ಬಿರು ಬಿಸಿಲಿನ ಒಂದು ಶೆಕೆಗೆ ಬೆಂಗಳೂರಿನ ಜನ ಒಂದು ರೀತಿ ಸುಸ್ತಾಗಿದ್ರು. ಆದರೆ ಆ ಬೆಂಗಳೂರಿನ ಜನಕ್ಕೆ ಎಲ್ಲೊಂದು ರೀತಿ ತಂಪೆರೆಯುವಂತ ಕೆಲಸವನ್ನ ಇವತ್ತು ಮಳೆರಾಯ ಮಾಡಿರುವಂತದ್ದು. ಆದ್ರೆ ವಿಧಾನಸೌಧದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡೋದಾದ್ರೆ, ಈಗಾಗಲೇ ವಿಧಾನಸೌಧದ ಸುತ್ತಮುತ್ತಲು ಪಶ್ಚಿಮ ದ್ವಾರ ಆಗಿರ್ಬೋದು, ಪೂರ್ವ ದ್ವಾರ ಆಗಿರ್ಬೋದು, ಎಲ್ಲವೂ ಕೂಡ ನೀರು ಒಳನುಗ್ಗುವಂತ ಕೆಲಸ ಆಗಿದೆ. ಒಂದು ಕಡೆಗೆ ಕೆರೆಯಂತಾಗುವಂತ ಪರಿಸ್ಥಿತಿಗಳು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಈಗ ನಾನಿರುವಂತದ್ದು ವಿಧಾನಸೌಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯ ಮುಂಭಾಗ ಇದ್ದೀನಿ. ಈ ಒಂದು ಆರ್ ಅಶೋಕ್ ಅವರ ಕಚೇರಿಯ ಮುಂಭಾಗದಲ್ಲಿ ಒಂದು ಇಡೀ ವಿಧಾನಸೌಧದ ಕಾರಿಡಾರ್ ಏನಿದೆ ಸಂಪೂರ್ಣ ನೀರುಮಯ ಆಗಿರುವಂತದ್ದು. ನೀರು ನಿಂತು ಯಾವ ಕಡೆ ಹೋಗ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಬೀಸಿದಂತಹ ಗಾಳಿಗೆ ಏನು ಪ್ರತಿ ಕಚೇರಿಯ ಮುಂಭಾಗದಲ್ಲಿ ಬೋರ್ಡ್ಗಳನ್ನ, ನಾಮಫಲಕಗಳನ್ನೇನು ಹಾಕಿರ್ತಾರೆ, ಆ ನಾಮಫಲಕಗಳು ಕೂಡ ಜೋತು ಬೀಳುವ ರೀತಿಯಲ್ಲಿಯೇ ಒಂದು ಬಿರುಗಾಳಿ ಬೀಸಿದಂತಾಗಿರುವಂತದ್ದು. ಮತ್ತು ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಇಂಥದ್ದೇ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ನಾನೀಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ಚೇಂಬರ್ ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ನಿಮ್ಗೆ ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ತಮ್ಮ ಕಾಲ್ಗಳ ಮೂಲಕ ನೀರನ್ನ ಆಚೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಕಚೇರಿ ಒಳಗಡೆ ಹೋಗ್ತಾ ಇರುವಂತದ್ದು. ಇಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಂದಂತ ಸಂದರ್ಭದಲ್ಲಿ
ಒಂದು ಕಡೆಗೆ ಸಭೆಯನ್ನ ನಡೆಸುವಂತದ್ದಾಗಿರ್ಬೋದು ಅಥವಾ ಬಂದಂತ ಜನರನ್ನ ಭೇಟಿ ಮಾಡುವಂತದ್ದು, ಇಲ್ಲಿ ಕಾರ್ಯಾಲಯಗಳದ್ದೇನಾದ್ರೂ ಕೆಲಸ ಇದ್ರೆ ಇಲ್ಲಿ ಕುಳಿತುಕೊಂಡು ಮಾಡ್ತಾರಂತದ್ದು. ಆದ್ರೆ ಇಲ್ಲಿ ಮಳೆ ಬಂದಿರುವಂತಹ ಅಬ್ಬರಕ್ಕೆ ಇಡೀ ಕಚೇರಿಯಲ್ಲಿ ನೀರು ತುಂಬಿಕೊಂಡಿದೆ. ಒಂದು ರೀತಿ ಕೆರೆಯ ವಾತಾವರಣ ಇಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು. ಒಂದ್ ಕಡೆಗೆ ಇಲ್ಲಿ ಹಾಲ್ನಲ್ಲೇ ಎಲ್ಲ ನೀರು ತುಂಬಿಕೊಂಡಿದೆ, ಮತ್ತೊಂದು ಕಡೆಗೆ ಇಲ್ಲಿ ಆಂಟಿ ಚೇಂಬರ್ ಏನಿದೆ ಅಲ್ಲಿ ಒಳಗಡೆ ನೀರು ಹೋಗದೆ ಇದ್ರೂ ಕೂಡ ಒಂದಷ್ಟು ಸಣ್ಣ ಪುಟ್ಟದ ಗಲೀಜಾಗುವಂತದ್ದು ಕೂಡ ಇಲ್ಲಿ ಕಂಡು ಸಿಗ್ತಾ ಇದೆ. ಇಲ್ಲಿರುವಂತದ್ದು ಏನಂತ ಹೇಳಿದ್ರೆ, ಈಗ ತುಂಬಿಕೊಂಡಿರುವಂತಹ ನೀರನ್ನ ಆಚೆ ಹಾಕುವಂತಹ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿ ಮಾಡ್ತಾರಂತದ್ದು. ಒಟ್ಟಾರೆಯಾಗಿ ಇವತ್ತು ಆಗಿರುವಂತಹ ಮಳೆಗೆ ಇಡೀ ವಿಧಾನಸೌಧದಲ್ಲಿ ನೀರ್ಮಯ ಆಗಿದೆ. ಒಂದು ಕಡೆಗೆ ಒಂದು ಗೇಟಿನ ಆವರಣದಲ್ಲೂ ಕೂಡ ನೀರು ನಿಲ್ಲುವಂತದ್ದು, ಮತ್ತೊಂದು ಕಡೆಗೆ ಎಲ್ಲಾ ಕಚೇರಿಗಳಿಗೂ ಕೂಡ ನೀರು ನುಗ್ಗುವಂತದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಮಳೆ ವಿಧಾನಸೌಧದ ಸುತ್ತಮುತ್ತಲೂ ಒಂದು ರೀತಿ ತಂಪೆರೆದ್ರೆ ಮತ್ತೊಂದು ರೀತಿ ಕಚೇರಿ ಒಳಗಡೆನೂ ಕೂಡ ನೀರು ನುಗ್ಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ವಿಧಾನಸೌಧಕ್ಕೂ ಕೂಡ ಮಳೆ ನೀರು ನುಗ್ಗು ಬಿಟ್ಟಿದೆ. ನೋಡಿ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಆರ್ ಅಶೋಕ್ ಅವರ ಕೊಠಡಿಯಲ್ಲೂ ನೀರು ತುಂಬಿಕೊಂಡು ಬಿಟ್ಟಿದೆ. ವಿಧಾನಸೌಧಕ್ಕೆ ಮಳೆ ನೀರು ನುಗ್ಗಿದೆ. ಕೆಲವೇ ಕ್ಷಣಗಳಲ್ಲಿ ಮಳೆ, ಕಳೆದ ಒಂದೂವರೆ ಗಂಟೆನಲ್ಲಿ ಹೊಡೆದಿರ್ತಕ್ಕಂತ ಮಳೆ ತಾಪಕ್ಕೆ, ಬಿರು ಬಿಸಿಲಿನ ಒಂದು ಶೆಕೆಗೆ ಬೆಂಗಳೂರಿನ ಜನ ಒಂದು ರೀತಿ ಸುಸ್ತಾಗಿದ್ರು. ಆದರೆ ಆ ಬೆಂಗಳೂರಿನ ಜನಕ್ಕೆ ಎಲ್ಲೊಂದು ರೀತಿ ತಂಪೆರೆಯುವಂತ ಕೆಲಸವನ್ನ ಇವತ್ತು ಮಳೆರಾಯ ಮಾಡಿರುವಂತದ್ದು. ಆದ್ರೆ ವಿಧಾನಸೌಧದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡೋದಾದ್ರೆ, ಈಗಾಗಲೇ ವಿಧಾನಸೌಧದ ಸುತ್ತಮುತ್ತಲು ಪಶ್ಚಿಮ ದ್ವಾರ ಆಗಿರ್ಬೋದು, ಪೂರ್ವ ದ್ವಾರ ಆಗಿರ್ಬೋದು, ಎಲ್ಲವೂ ಕೂಡ ನೀರು ಒಳನುಗ್ಗುವಂತ ಕೆಲಸ ಆಗಿದೆ. ಒಂದು ಕಡೆಗೆ ಕೆರೆಯಂತಾಗುವಂತ ಪರಿಸ್ಥಿತಿಗಳು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಈಗ ನಾನಿರುವಂತದ್ದು ವಿಧಾನಸೌಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯ ಮುಂಭಾಗ ಇದ್ದೀನಿ. ಈ ಒಂದು ಆರ್ ಅಶೋಕ್ ಅವರ ಕಚೇರಿಯ ಮುಂಭಾಗದಲ್ಲಿ ಒಂದು ಇಡೀ ವಿಧಾನಸೌಧದ ಕಾರಿಡಾರ್ ಏನಿದೆ ಸಂಪೂರ್ಣ ನೀರುಮಯ ಆಗಿರುವಂತದ್ದು. ನೀರು ನಿಂತು ಯಾವ ಕಡೆ ಹೋಗ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಬೀಸಿದಂತಹ ಗಾಳಿಗೆ ಏನು ಪ್ರತಿ ಕಚೇರಿಯ ಮುಂಭಾಗದಲ್ಲಿ ಬೋರ್ಡ್ಗಳನ್ನ, ನಾಮಫಲಕಗಳನ್ನೇನು ಹಾಕಿರ್ತಾರೆ, ಆ ನಾಮಫಲಕಗಳು ಕೂಡ ಜೋತು ಬೀಳುವ ರೀತಿಯಲ್ಲಿ ಒಂದು ಬಿರುಗಾಳಿ ಬೀಸಿದಂತಾಗಿರುವಂತದ್ದು. ಮತ್ತು ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಇಂಥದ್ದೇ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ನಾನೀಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ಚೇಂಬರ್ ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ನಿಮ್ ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ತಮ್ಮ ಕಾಲ್ಗಳ ಮೂಲಕ ನೀರನ್ನ ಆಚೆ ಹಾಕುವಂತ ಕೆಲಸವನ್ನ ಮಾಡ್ತಾರಂತದ್ದು. ಈಗ ಕಚೇರಿ ಒಳಗಡೆ ಹೋಗ್ತಾ ಇರುವಂತದ್ದು. ಇಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಂದಂತ ಸಂದರ್ಭದಲ್ಲಿ ಒಂದು ಕಡೆಗೆ ಸಭೆಯನ್ನ ನಡೆಸುವಂತದ್ದಾಗಿರ್ಬೋದು ಅಥವಾ ಬಂದಂತ ಜನರನ್ನ ಭೇಟಿ ಮಾಡುವಂತದ್ದು, ಇಲ್ಲಿ ಕಾರ್ಯಾಲಯಗಳದ್ದೇನಾದ್ರೂ ಕೆಲಸ ಇದ್ರೆ ಇಲ್ಲಿ ಕುಳಿತುಕೊಂಡು ಮಾಡ್ತಾರಂತದ್ದು. ಆದ್ರೆ ಇಲ್ಲಿ ಮಳೆ ಬಂದಿರುವಂತಹ ಅಬ್ಬರಕ್ಕೆ ಇಡೀ ಕಚೇರಿಯಲ್ಲಿ ನೀರು ತುಂಬಿಕೊಂಡಿದೆ. ಒಂದು ರೀತಿ ಕೆರೆಯ ವಾತಾವರಣ ಇಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು. ಒಂದ್ ಕಡೆಗೆ ಇಲ್ಲಿ ಹಾಲ್ನಲ್ಲೇ ಎಲ್ಲ ನೀರು ತುಂಬಿಕೊಂಡಿದೆ, ಮತ್ತೊಂದು ಕಡೆಗೆ ಇಲ್ಲಿ ಆಂಟಿ ಚೇಂಬರ್ ಏನಿದೆ ಅಲ್ಲಿ ಒಳಗಡೆ ನೀರು ಹೋಗದೆ ಇದ್ರೂ ಕೂಡ ಒಂದಷ್ಟು ಸಣ್ಣ ಪುಟ್ಟದ ಗಲೀಜಾಗುವಂತದ್ದು ಕೂಡ ಇಲ್ಲಿ ಕಂಡು ಸಿಗ್ತಾ ಇದೆ. ಇಲ್ಲಿ